गुरुर्विष्णु. Okay. Sarvebhyo Namo Namaha. First of all, apologies for such long time. We were not able to, conduct these classes or rather run the classes because of our own personal issues. All of us were busy with something else. So we were not able to do this. So again, we are continuing it. So till now, what we have seen, six shlokas from first adhyaya. That is Arjuna Vishada Yoga. So before starting the seventh sloka, again, let us recite the Guru Mantra once and then start the seventh shloka. Guru Brahma, Guru Vishnu, Guru Devo Maheshwara, Guru Sakshat Parabrahma, Tasmai Shri Gurave Namaha. Shri Gurubhyo Namaha. So now, I think, Janu, you can play the seventh shloka, which Chandana has recorded priorly. Prior she has recorded for us. अस्माकं तु विशिष्टाये तानि बोधद्विजोत्तम नायका मम सैन्यस्य संज्ञार्थं तां ब्रवीमि ते. So here again, Duryodhana continues to address. Whom is he addressing? Of course, Dronacharya. ಹಾಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಅವನು ಹೇಗೆ ಅಡ್ರೆಸ್ ಮಾಡಕ್ ಹೋಗ್ತಾನೆ. ಫಸ್ಟ್ ನ ನೋಡ್ಕೊಂಡ್ ಬಂದಾಗ ದಿ ರೆಸ್ಪೆಕ್ಟ್ ಟುವರ್ಡ್ಸ್ ಗುರು ಇಸ್ ಮಿಸ್ಸಿಂಗ್. He is only speaking as a Raja with all the command. So here also, ಇಲ್ಲೂ ಹಾಗೆ ಮಾಡ್ತಾನೆ ಅವನು. ದ್ವಿಜೋತ್ತಮ ಅಂತ ಅಡ್ರೆಸ್ ಮಾಡ್ಬಿಡ್ತಾನೆ ಗುರುಗಳಿಗೆ. ದ್ವಿಜೋತ್ತಮ ಅಂತಂದ್ರೆ ಇಟ್ ಮೀನ್ಸ್ ದಟ್ ಟು ಹ್ಯಾವ್ ಬೀನ್ ಬಾರ್ನ್ ಟ್ವೈಸ್. ಅವನು ಅಡ್ರೆಸ್ ಮಾಡ್ತಾ ಇರೋದು ಹೇಗೆ ಅಂತಂದ್ರೆ, ನೀನೊಬ್ಬ ಬ್ರಾಹ್ಮಣನಾಗಿ ಶಾಸ್ತ್ರೀಯ ಕಲೆಗಳನ್ನ ನಮಗೆ ಕಲ್ಸ್ಕೊಡ್ತೀಯ ಹೊತ್ತು ನೀನು ಯುದ್ಧದಲ್ಲಿ ಹೇಗೆ ನಿನ್ನ ಒಂದು ಇದನ್ನ ನಾವು ನಂಬೋದು, ಅಥವಾ ನಿನ್ನ ಒಂದು ಚಾತುರ್ಯವನ್ನ ಹೇಗೆ ನಂಬಲಿ ನಾನು. ಮೂಲತಃ ನೀನು ಬ್ರಾಹ್ಮಣ, ವೇರ್ ಯು ಆರ್ ನಾಟ್ ಸೋ ಯು ನಾಟ್ ಸೋ ವೈಲೆಂಟ್ ಆಸ್ ಕ್ಷತ್ರಿಯ. ಆ ತರದ ಮನಸ್ಥಿತಿ ಇಲ್ಲದವನು ನೀನು, ನಿನ್ನನ್ನೇ ಹೇಗೆ ನಂಬಲಿ ಅಂದ್ರೆ ಅವನು ಎಷ್ಟರ ಮಟ್ಟಿಗೆ ಬಿಕಮ್ ನೆಗೆಟಿವ್. ದುರ್ಯೋಧನನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗೋಗಿದೆ ಅಂತಂದ್ರೆ, ತನ್ನ ಗುರು ಅನ್ನೋದನ್ನು ಮರೆತು ಹಿ ಇಸ್ ಅಡ್ರೆಸ್ಸಿಂಗ್ ಹಿಮ್ ಲೈಕ್ ದಿಸ್, ಸೇಯಿಂಗ್ ದಟ್ ಯು ಆರ್ ಆಲ್ಸೋ ಇನ್ಕೇಪಬಲ್. ನೀನ್ ಕಲ್ಸಿರೋ ವಿದ್ಯೆ ಎಲ್ಲ ಬರೀ ಅವ್ರಿಗೆ ಹೋಗಿದೆ. ಹಾಗಂತ ಹೇಳಿ ದ್ರೋಣಾಚಾರ್ಯರು ಇವನಿಗೆ ಕಡಿಮೆ ಕಲ್ಸಿದ್ರ? ಖಂಡಿತ ಇಲ್ಲ. ಇವನಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ಲೆವೆಲ್ ವಿದ್ಯೆ ಇವನಿಗೂ ಕಲ್ಸಿದಾರಲ್ವಾ. ಜೊತೆ ಕಲ್ಸಿದ ಗುರುಗೆ ಆ ವಿದ್ಯೆನ ಅಭ್ಯಾಸ ಮಾಡದೆ ಹೋದ್ರೆ ಆ ಗುರುಗಳು ಇವ್ರಿಗೆ ಎಷ್ಟು ಮಟ್ಟಕ್ಕೆ ಕಲ್ಸಕ್ ಸಾಧ್ಯ? ಸೊ ಈಸ್ ಆಲ್ಸೋ ವೆಲ್ ವರ್ಸ್ಡ್. ಬಟ್ ಅಗೇನ್ ಇಸ್ ದುರ್ಯೋಧನ ಅವ್ರನ್ನೂ ಹಿ ಇಸ್ ಪುಲ್ಲಿಂಗ್ ಡೌನ್. ನೀನ್ ಏನ್ ಮಹಾ, ನಿನ್ನ ಒಂದು ಸಾಧನೆ ಹೇಗೆ, ನೀನ್ ಎಷ್ಟ್ರ ಮಟ್ಟಿಗೆ ಯುದ್ಧ ಮಾಡ್ಬಹುದು, ನೀನು ನಿನ್ನ ನಂಬಿ ನಾನು ಹೇಗೆ ಯುದ್ಧ ಮಾಡೋದು ಅಂತ ಹಿ ಇಸ್ ಕ್ವೆಶ್ಚನಿಂಗ್ ಹಿಸ್ ಗುರು. ವೇರ್ ದ್ರೋಣಾಚಾರ್ಯ ಹಿ ಇಸ್ ನಾಟ್ ಇವನ್ ದಿ ಸೇನಾಧಿಪತಿ ಆಫ್ ಕೌರವರು. ಇಲ್ಲಿ ಸೇನಾಧಿಪತಿ ಯಾರು? ಭೀಷ್ಮಾಚಾರ್ಯರು ಸೇನಾಧಿಪತಿ ಆಗಿರೋದು ಯಾರಿಗೆ? ಇವರಿಗೆ, ಕೌರವರಿಗೆ. ದ್ರೋಣಾಚಾರ್ಯರ ತಪ್ಪೇನಿದೆ ಇದ್ರಲ್ಲಿ? ಅಥವಾ ದ್ರೋಣಾಚಾರ್ಯರು ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾರೆ ಇದಕ್ಕೆಲ್ಲ? ಇಲ್ಲಿ ಕೋಪ ಇರೋದು ಪಾಂಡವರ ಮೇಲೆ, ಸೇಯಿಂಗ್ ದಟ್ ಅವ್ರು ಎಲ್ಲ ನಮ್ಗಿಂತ ಚೆನ್ನಾಗ್ ಮಾಡ್ತಿದ್ದಾರೆ. ಈವನ್ ದೋ ದುರ್ಯೋಧನ ಹ್ಯಾಸ್, ಆಸ್ ಐ ಟೋಲ್ಡ್ ಯು, 11 ಅಕ್ಷೋಹಿಣಿ ಸೈನ್ಯ ತನ್ ಕಡೆ ಇಟ್ಕೊಂಡು ಆ 11ನ ನಡೆಸಕ್ಕೂ ಅವನಿಗೆ ಹೇಗ್ ನಡೆಸ್ಬೇಕು ಅನ್ನೋ ಒಂದು ಯೋಚನೆ ಕರೆಕ್ಟ್ ಆಗಿ ಮಾಡಿದಿದ್ರೆ ಪ್ರಾಯಶಃ ದುರ್ಯೋಧನನೇ ಗೆಲ್ತಿದ್ನೋ ಏನೋ. ಯಾಕಂದ್ರೆ ಅಷ್ಟು ಸ್ಟ್ರೆಂತ್ ಇತ್ತು ಅವನ ಹತ್ರ. ಬಟ್ ಅವನ ಕೆಲಸ ಮಾಡೋದೇ ಇಲ್ಲ. ಅವನ ಇಲ್ಲಿ ಗುರುಗಳನ್ನ ಕೊನೆಗೆ ಅವನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಅದು ಹಾಳಾಗ್ಬಿಟ್ಟಿರುತ್ತೆ ಅಥವಾ ಒಂದಿಷ್ಟು ಮಲಿನಗೊಂಡಿರುತ್ತೆ ಅನ್ನೋದಕ್ಕೆ ಇದು ಒಂದು ಮೇಜರ್ ಎವಿಡೆನ್ಸ್ ಆಗಿ ನಾವು ನೋಡ್ಬೋದು. ಬೇರೆ he's criticizing the guru. The Guru Parampare here in our Sanatana Dharma is so much
ದಟ್ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಗುರುಗಳಿಗೆ. ಫಸ್ಟ್ ಗುರು, ಆಮೇಲೆ ಮಿಕ್ಕಿದವರೆಲ್ಲ ಬರ್ತಾರೆ. ಅಷ್ಟು ಇಂಪಾರ್ಟೆನ್ಸ್ ಕೊಡುವಂತಹ ಗುರುವ ನಾವು ಎಳಿತಾ ಇದ್ದಾನೆ, ಕಾಲ್ ಎಳಿತಾ ಇದ್ದಾನೆ, ಅಥವಾ ಹೂಹಕದಿಂದ ಮಾತಾಡ್ತಾ ಇದ್ದಾನೆ. ಯಾಕೆ? ಪಾಂಡವರ ಮೇಲಿರುವಂತಹ ಕೋಪ. ಹಾಗಾಗಿ ಅವನು ಮೊದಲಿಂದ ನೋಡ್ಕೊಂಡ್ ಬಂದ್ರು ಗುರುಗಳನ್ನ ಅವನು ಏನಂತಾನೆ, ಪಾಂಡವರ ಗುರು ಅಂತಾನೆ ಅಡ್ರೆಸ್ ಮಾಡ್ಕೊಂಡ್ ಬರ್ತಾನೆ. ಬಟ್ ಗುರುಗಳು ಯಾವತ್ತು ಸಿ ಹಿಯರ್ ಅಗೇನ್ ನಾವು ಇದ್ರಲ್ಲಿ ಯೋಚನೆ ಮಾಡ್ಬೇಕಾಗಿರೋದು, ನಾವು ಗುರುಗಳನ್ನ ಎಷ್ಟು ಮರ್ಯಾದೆ, ಎಷ್ಟು ಗೌರವದಿಂದ ನೋಡ್ತೀವೋ, ಅವರು ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದು ಪ್ರೀತಿ ಮತ್ತು ಮಮಕಾರವನ್ನು ಕೊಡ್ತಾರೆ. ಯಾವತ್ತು ಗುರುಗಳು, ಶಿಷ್ಯರು ಗುರು ಸೇವೆಯಲ್ಲಿ ಲೋಪ ತೋರಿಸ್ಬೋದೇ ಹೊರತು ಗುರು ಯಾವತ್ತು ಯಾವ ಲೋಪವನ್ನು ತೋರಿಸುವುದಿಲ್ಲ. ನಮಗೆ ಶಿಕ್ಷಣ ಕೊಡುವುದರಲ್ಲಿ ಅಥವಾ ನಮ್ಗೆ ಒಂದು ವಿಧೆಯನ್ನ ದಾರಿ ಎರೆಯುವುದರಲ್ಲಿ ಗುರುಗಳು ಯಾವುದೇ ಲೋಪವನ್ನ ತೋರಿಸೋದಿಲ್ಲ. ಹಾಗಾಗಿ ಅವ್ರನ್ನ ಗುರು ಅನ್ನೋದು ಅವ್ರಿಗೆ ಆ ಸ್ಥಾನ ಕೊಟ್ಟಿರೋದು. ಇಫ್ ಅ ಪರ್ಸನ್ ಇಸ್ ಸಪೋಸ್ ಟು ಬಿ ಅ ಗುರು, if he is addressed as a guru, he shouldn't have any kind of what do we call desires towards, you know, okay, I should be more than my ಶಿಷ್ಯ. ಆ ತರದ ಒಂದ್ ಮನಸ್ಥಿತಿ ಯಾವತ್ತೂ ಗುರು ಬರೋದೇ ಇಲ್ವಂತೆ. ಗುರು ಹೇಗಿರ್ತಾನೆ ಅಂತಂದ್ರೆ, ನನ್ನ ಕೈಯಲ್ಲಿ ಸಾಧ್ಯವಾಗದ್ದನ್ನ ನನ್ನ ಶಿಷ್ಯರು ಸಾಧಿಸ್ಬೇಕು ಅನ್ನುವಂತ ಮನಸ್ಥಿತಿಯನ್ನ ಗುರು ಹೊಂದಿರ್ತಾನೆ. ಆದ್ರೆ ಶಿಷ್ಯರಿಗೆ ಅಂತಹ ಮನಸ್ಥಿತಿ ಇರುತ್ತಾ? ನಮ್ಮ ಗುರುಗಳು ಇದೆಯಾ? ಅಥವಾ ನಾವು ಈ ಕಾಲದಲ್ಲಿ, ಈ ಸಮಯದಲ್ಲಿ ನಾವು ಅದನ್ನ ಶಿಷ್ಯರಾಗಿ ನಾವು ಆ ರೀತಿಯ ವರ್ತನೆ, ಅಂದ್ರೆ ದುರ್ಯೋಧನನ ಹೊರತುಪಡಿಸಿ, ಈವನ್ ಅರ್ಜುನನನ್ನೂ ಹೊರತುಪಡಿಸಿ ನಾವು ಒಳ್ಳೆಯ ಶಿಷ್ಯರಾಗಿ ಇದ್ದೀವ ನಮ್ಮ ಗುರುಗಳಿಗೆ? ದಟ್ ಇಸ್ ಕ್ವೆಶ್ಚನಬಲ್ ಇನ್ ಟುಡೇಸ್ scenario, because we always expect ಅಲ್ವಾ, ಗುರುಗಳ ಹತ್ರ ಹೋಗ್ತೀವಿ ಅಂತಂದ್ರೆ ಏನಾದ್ರು ಸಿಗುತ್ತೆ ನಮ್ಗೆ ಅನ್ನೋ ಒಂದು ಆಶೆ ಅಥವಾ ಒಂದು ಆಸೆಯಿಂದ ಹೋಗ್ತೀವಿ ಇವತ್ತಿಗೆ. ಬಟ್ ಗುರುಗಳ ಹತ್ರ ಹೋಗ್ಬೇಕಾದ್ರೆ ನಾವು ಯಾವ ಆಸೆ, ಆಶಯ, ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್, ಏನನ್ನು ನಿರೀಕ್ಷೆ ಮಾಡ್ದೇನೆ ಗುರುವಿನ ಆಶೀರ್ವಾದ ಒಂದು ತಗೊಂಬರಕ್ಕೆ ನಾವು ಹೋಗ್ಬೇಕಂತ. ಆದ್ರೆ ನಾವು ಎಷ್ಟೇ ಸರ್ತಿ ಯಾವಾಗ ಗುರುಗಳ ಹತ್ರ ಹೋದ್ರು ನಮ್ದಿಷ್ಟು ಉದ್ದಲ್ಲಿ ಇಷ್ಟಿರುತ್ತೆ. ಈಗ ಗುರುಗಳು ನಮಗ್ ವಿದ್ಯೆ ಕಲಿಸ್ತಾರೆ ಅಂತಂದ್ರೆ, ಇವತ್ತು ಲಾಸ್ಟ್ ಟೈಮ್ ಇದ್ ಕಲ್ಸಾಗಿದೆ, ಈ ಸತಿ ಇನ್ನೊಂದ್ ಸ್ವಲ್ಪ ಕಲಿಬೇಕಲ್ವಾ, ಈ ಸತಿ ಹೇಳ್ಕೊಡ್ತಾರೆ, ಈ ಎಕ್ಸ್ಪೆಕ್ಟೇಷನ್ ಇಂದ ಹೋಗ್ತಾರೆ, ವಿಚ್ ಇಸ್ ವೆರಿ ರಾಂಗ್. ಇಫ್ ಗುರು ಗ್ರೇಸಸ್ ಯು, then you don't have to worry. Guru will give you what is required. ನನಗೇನ್ ಬೇಕು ಅನ್ನೋದು ನನಗಿಂತ ಹೆಚ್ಚಾಗಿ ನನ್ನ ಗುರುಗಳಿಗೆ ಗೊತ್ತಿರುತ್ತೆ. This is the faith that a shishya should have in Guru. You should surrender yourself so much towards Guru ಅಂತಂದ್ರೆ ಗುರುಗಳು ಹಾಕಿದ ಗೆರೆ ದಾಟಬಾರದು ಅಂತ ಹೇಳ್ತಾರೆ. That is how you should be. But here Duryodhana is showing how bad a shishya can be. You know, you never criticize your Guru. When you trust your Guru, whatever, even if you feel at that point of time, ಗುರುಗಳು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ನನಗ್ ಸರಿ ಹೋಗ್ತಿಲ್ವಲ್ಲ, ನನಗ್ ಯಾಕೋ ಇದ್ ಮಾಡಕ್ ಮನ್ಸಿಲ್ವಲ್ಲ, ಇದೇನ್ ಹೇಳಿದ್ರು ಅವ್ರು, ಇದನ್ ಈ ರೀತಿ ನಾನು ತಗೊಂಡ್ ಹೋದ್ರೆ ನಾನು ಇದನ್ನ ಕಲಿತೀನ ಇಲ್ವಾ, ಈ ವಿವೇಚನೆಗಳನ್ನ ನಾವು ಮಾಡ್ಬಾರ್ದು. ಗುರು ಏನ್ ಹೇಳ್ತಾರೆ ಅಷ್ಟೇ ಸತ್ಯ. ಅದಕ್ಕೆ ಅಷ್ಟೇ ಯೋಗ್ಯವಾದ ಗುರುನು ಸಿಕ್ಕಿರ್ಬೇಕು, ಅಷ್ಟೇ ಯೋಗ್ಯತೆ ನಮ್ಮನ್ನು ಉಳಿದಿರ್ಬೇಕು, ಅವ್ರು ಹೇಳಿದ್ದನ್ನ ಕೇಳಿ ನಾವ್ ಅದನ್ನ ಮಾಡ್ಲಿಕ್ಕೆ. ಸೊ ಈಗಿನ ಕಾಲದಲ್ಲಿ ಆ ತರ ಗುರುಗಳು ಸಿಗೋದು ವಿರಳ. ಗುರುಗಳು ಸಿಕ್ಕರು ಅದಕ್ಕಿಂತ ಅವ್ರ ತಕ್ಕ ಹಾಗೆ ಕಲಿಯುವಂತಹ ಅಥವಾ ಕಲ್ತ್ಕೊಳ್ಳುವಂತಹ ಶಿಷ್ಯರು ಸಿಗೋದು ಅತಿ ವಿರಳ. ಸೊ ಹಿಯರ್ ಅಗೇನ್ ವಿ ಸಿ ದಟ್ how Duryodhana is behaving towards his guru, which is very bad. And this is what we have to learn. ಒಬ್ಬ ಶಿಷ್ಯ ಹೇಗಿರಬಾರ್ದು ಅನ್ನೋದಕ್ಕೆ ದುರ್ಯೋಧನ ನಮಗಿಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಎಸ್, we will go to the next ಶ್ಲೋಕ. ಜಾನು. ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಇಲ್ಲಿ ಮುಂದುವರಿದ ಮತ್ತೆ ಅವರನ್ನೇ ಮಾತನಾಡಿಸ್ತಾ ಇದ್ದಾನೆ ದುರ್ಯೋಧನ. ಬೇರೆಯವ್ರ ಕಡೆ ಹೋಗ್ತಾನೆ ಇಲ್ಲ, ಅವರನ್ನೇ ಅಡ್ರೆಸ್ ಮಾಡ್ತಾ ಹೇಳ್ತಾನೆ, ಭವಾನ್ ಮತ್ತೆ ಅಲ್ಲೂ ಕೂಡ ನೀವು ಮತ್ತು ಇಲ್ಲಿ ಭೀಷ್ಮ, ಕರ್ಣ,
ಕೃಪಾ ಯಾರು ಗೆಲ್ಲಲಾರು ಮತ್ತು ಅಶ್ವತ್ಥಾಮ ವಿಕರ್ಣ ಮತ್ತೆ ಸೋಮದತ್ತನ ಮಗ ಭೂರಿಶ್ರವ ಕೂಡ ಗೆಲ್ಲಲಾರ. ಯಾಕೆ ಹೀಗೆ ಹೇಳ್ತಾನೆ ಅನ್ನೋದು ಒಬ್ಬೊಬ್ಬರನ್ನೇ ನೋಡ್ಕೊಂಡು ಹೋಗೋದಂತೆ. ಇಲ್ಲಿ ಭಗವಾನ್ ಅದೇ ಹೇಳ್ದಂಗೆ ಈ ಡೌಟ್ಸ್ ಹಿಸ್ ಕೇಪಬಿಲಿಟಿ. ಗುರುವಿನ ಒಂದು ಇದನ್ನೇ ಕೇಪಬಿಲಿಟಿನೇ ಅವನು ಪ್ರಶ್ನೆ ಮಾಡ್ತಾನೆ, ನಿನ್ ಕೈಲಿ ಹೇಗೆ ಗೆಲ್ಲಕ್ಕಾಗುತ್ತೆ ಅನ್ನೋದನ್ನ. ಅದನ್ನ ಮುಂದುವರೆದ ಭಾಗವಾಗಿ ಇಲ್ಲಿ ಭೀಷ್ಮರನ್ನ ಮತ್ತೆ ಕರ್ಣನ್ನ ಕರ್ಕೊಂಡ್ ಬರ್ತಾನೆ. ಭೀಷ್ಮ ಮತ್ತೆ ಕರ್ಣ ಕೂಡ ಇದ್ ಮಾಡೋಕ್ಕಾಗಲ್ಲ, ಏನು ಗೆಲ್ಲೋಕ್ಕಾಗಲ್ಲ ಇಲ್ಲಿ ಅಂತ ಹೇಳ್ತಾರೆ. ಯಾಕೆ ಹಾಗೆ? ಭೀಷ್ಮ ಇರುವವರೆಗೂ ಕರ್ಣ ತಾನು ಯುದ್ಧ ಭೂಮಿಗೆ ಬರೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟೋಗಿರ್ತಾನೆ. ಹಾಗಾಗಿ ಕರ್ಣ ಇಲ್ಲಿ ಬರಲ್ಲ. ಭೀಷ್ಮ ಅಗೇನ್ ಹಿಸ್ ಇಗ್ನೊರೆನ್ಸ್ ಟುವರ್ಡ್ಸ್ ಆಲ್ ದೀಸ್ ಪೀಪಲ್, ದ್ರೋಣಾಚಾರ್ಯರೇ ಆಗಿರ್ಬೋದು, ಭೀಷ್ಮಾಚಾರ್ಯರೇ, ಅವನ್ ಯಾಕಷ್ಟು ಇಗ್ನೋರೆನ್ಸ್ ತೋರಿಸ್ತಾನೆ ಅಂದ್ರೆ ಅವನಿಗೆ ಇಲ್ಲಿ ನಾವು ನೋಡಬಹುದು ವಾಟ್ ಇದರ ಒಳನೋಟ ಇಷ್ಟೇ. ಒಂದು, ಗುರುಗಳನ್ನ ನಾವು ಗುರುಗಳು ಆಬ್ವಿಯಸ್ಲಿ ನಮಗಿಂತ ದೊಡ್ಡವರಾಗೇ ಇರ್ತಾರೆ. ಅವರು ಜೀವನದಲ್ಲಿ ಅನುಭವಗಳನ್ನ ಸಾಕಷ್ಟು ಪಡೆದಿರ್ತಾರೆ. ಆ ಒಂದು ಅನುಭವದ ಮೇರೆಗೆ ಮತ್ತು ಅವರಲ್ಲಿರುವಂತಹ ಜ್ಞಾನವನ್ನ ನಮಗ್ ದಾರೆ. ಇಲ್ಲಿ ಜ್ಞಾನವನ್ನ ತೆಗೆದುಕೊಳ್ಳುವಂತಹ ನಾವೇನಾಗ್ತೀವಿ, ನಮ್ಮ ವಯಸ್ಸು ಚಿಕ್ಕದಾಗಿರುತ್ತೆ, ನಮ್ಮ ಒಂದು ಏನ್ ಹೇಳ್ತಾರೆ ಅನುಭವಗಳು ತೀರಾ ಕಡಿಮೆ ಇರುತ್ತೆ. ನಮಗೆ ಅಷ್ಟಾಗಿ ಗುರುಗಳಿಗೆ ಸಮನಾಗಿ ನಾವು ನಿಂತ್ಕೊಳಕ್ ಆಗಲ್ಲ ಕೆಲವೊಂದು ವಿಷಯಗಳಲ್ಲಿ. ಕೆಲವೊಂದಲ್ಲ, ಎಲ್ಲಾ ವಿಷಯಗಳಲ್ಲೂ ಅಷ್ಟೇ. ಸೊ ಇಲ್ಲಿ ದುರ್ಯೋಧನ ಇಗ್ನೋರೆನ್ಸ್ ಟುವರ್ಡ್ಸ್ ದ್ರೋಣಾಚಾರ್ಯ ಅಂಡ್ ಭೀಷ್ಮ. ಭೀಷ್ಮ is supposed to be ಪಿತಾಮಹ, ಕುರು ವೃದ್ಧರು ಅವರು, ಇಡೀ ಕುರು ವಂಶಕ್ಕೆನೆ ಹಿ ಇಸ್ ದಿ ಹೆಡ್. ಅಂಥವ್ರನ್ನ ಇವನು ಒಂಥರ ಕ್ಷುಲ್ಲಕವಾಗಿ ಕುಹಕವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ? ಅಗೇನ್ ನಾವು ಕೂಡ ನಮಗಿರುವಂತಹ ಶಕ್ತಿ ಮತ್ತು ಒಂದು ವಯಸ್ಸಿನ ಒಂದು ಇದಕ್ಕೆ ಬಿದ್ದಾಗ, ವ್ಯಾಮೋಹಕ್ಕೆ ಬಿದ್ದಾಗ, ನಮಗೆ ನಮ್ಮ ವೃದ್ಧರು ಅಂದ್ರೆ ಹಿರಿಯರು ಮತ್ತು ನಮಗೆ ಇಷ್ಟು ಕರೆಕ್ಟ್ ಆಗಿ ಕಾಲ್ ಮೇಲೆ ನಿಂತ್ಕೊಳ್ಳಕ್ಕೆ ಶಕ್ತಿ ಕೊಟ್ಟಂತಹ ಗುರುಗಳು, ಇವ್ರನ್ನೆಲ್ಲ ಹೇಗೆ ನೋಡ್ಬಾರ್ದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಹಾಗೆ ಮುಂದುವರಿಸ್ತಾ ಅವನು ಹೇಳ್ತಾನೆ, ಕೃಪಾ ವೇದ ಪಾರಂಗತ್ಯ ಮಾಡಿರ್ತಾನೆ. ವೇದಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಕೃಪಾ, ಆತನ ಮೇಲೂ ಇವನಿಗೆ ಸಂಶಯ. ಇಲ್ಲಿ ಗುರುಗಳನ್ನೇ ಮತ್ತು ಪಿತಾಮಹರನ್ನೇ ಸಂಶಯದ ದೃಷ್ಟಿಯಿಂದ ನೋಡಿದಂತಹ ದುರ್ಯೋಧನ ಇನ್ ಇವ್ರನ್ನ ಬಿಡ್ತಾನ? ಅಶ್ವತ್ಥಾಮನ ಬಗ್ಗೆನೂ ಅವನಿಗೇನ್ ಅಂತಹ ಒಳ್ಳೆಯ ಅಭಿಪ್ರಾಯ ಇಲ್ಲ, ವಿಕರ್ಣನ ಬಗ್ಗೆನೂ ಇಲ್ಲ. ಸೌಮದತ್ತನ ಮಗ ಭೂರಿಶ್ರವ. ಈ ಸೌಮದತ್ತ ಯಾರು ಅಂತಂದ್ರೆ, ಇವನು ಬಂದು ಭೀಷ್ಮಾಚಾರ್ಯರ ತಂದೆ ಶಾಂತನುವಿನ ಅಣ್ಣನ ಮಗ ಸೌಮದತ್ತ. ಅಣ್ಣನ ಮಗ ಸೌಮದತ್ತನ ಮಗ ಭೂರಿಶ್ರವ. ಅಣ್ಣನ ಮಗನಾದ ಸೌಮದತ್ತನ ಮಗ ಭೂರಿಶ್ರವ. ಈ ಭೂರಿಶ್ರವ ಕೂಡ ಬಂದಿರೋದು ಏನಕ್ಕೆ? ದಾಕ್ಷಿಣ್ಯಕ್ಕೋಸ್ಕರ ಬಂದಿದ್ದಾನೆ ಹೊತ್ತು ಆತ ಇನ್ ಯಾವುದೇ ರೀತಿಯಾದ ಒಳ್ಳೆಯ ಮನಸ್ಥಿತಿ ಅಂತ ಒಂದು ಬಂದಿಲ್ಲ. ಸೊ ಇಲ್ಲಿ ಬಂದಿರೋರು ಯಾರು ನನಗೋಸ್ಕರ ಬಂದಿಲ್ಲ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಹಾಗೆ ನೋಡುವುದಾದ್ರೆ ಇವನಿಗೆ ಬರುವಂತಹ ಎಲ್ಲರೂ ಅವನಿಗೆ ಅನ್ಸೋದು, ನನಗೋಸ್ಕರ ಬಂದಿರೋರು ಯಾರು ನನಗೋಸ್ಕರ ಬಂದಿಲ್ಲ. ದೇ ಆಲ್ ಕಮ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಎಲ್ಲೋ ಒಂದ್ ಕಡೆ ಬರ್ಬೇಕಲ್ಲ ಅಂತ ಬಂದಿದ್ದಾರೆ. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಏನಂತಾರೆ ಹೆದರ್ಕೊಂಡು ನನಗೆ ಹೆದರಿ ಬಂದಿದ್ದಾರೆ. ಇಲ್ಲ ಅಂತಂದ್ರೆ ಕಾಟಾಚಾರಕ್ ಬಂದಿದ್ದಾರೆ ಅನ್ನೋ ಮನಸ್ಥಿತಿಯನ್ನ ದುರ್ಯೋಧನ ಹೊಂದಿರ್ತಾನೆ. ಮತ್ತೆ ಅದನ್ನೇ ಅವನು ಮುಂದುವರಿಸ್ತಾ ಇವ್ರು ಎಲ್ಲರಿಗೂ ಅದನ್ನೇ ಹೇಳ್ಕೊಂಡು ಮುಂದುವರಿತಾನೆ. ಸೊ ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಶ್ಲೋಕ. ವಿಚಾರ अन्ये च बहवः शूरा मदर्ते त्यक्तजीविताः नानाशस्त्रप्रहरणा सर्वे युद्धविशारदाः. ನಾನು ಹೇಳಿದ ಹಾಗೆ ಮುಂದುವರಿಸ್ತಾ ಅವನು ಅದನ್ನೇ ಹೇಳ್ತಾನೆ. ಇನ್ನು ಬಹಳ ಮಂದಿ ವೀರರಿದ್ದಾರೆ, ನನಗಾಗಿ ಜೀವವನ್ನು
ಕೊಡಲು ಬಂದಿದ್ದಾರೆ, ನನಗಾಗಿ ಜೀವವನ್ನ ತ್ಯಾಗ ಮಾಡಲು ಬಂದಿದ್ದಾರೆ. ಅವರು ಬಗೆ ಬಗೆಯ ಆಯುಧಗಳನ್ನು ಉಪಯೋಗಿಸಬಲ್ಲಂತಹ ವೀರರು ಅಂತ ಅವನು ಕುಹಕದಿಂದ ಹೇಳ್ತಾನೆ. ಅಂದ್ರೆ ಪಾಂಡವರ ಆಚಾರ್ಯರೇ, ನೀವ್ ಕೇಳಿ ನಮ್ಮಲ್ಲಿ ಎಂತೆಂತ ವೀರರಿದ್ದಾರೆ, ಇವ್ರನ್ನೆಲ್ಲ ಕೋಟ್ ಮಾಡ್ತಾ ಹಿಂದೆ ಕೂಡ ಅವ್ರು ಬಹಳಷ್ಟು ಜನ, ಒಂದು 12 ಜನರ ಹೆಸರು ತಗೋತಾನೆ. ಅವ್ರನ್ನೆಲ್ಲ ಸೇರಿಸಿ ಹೇಳ್ತಾನೆ, ಅವರೆಲ್ಲರೂ ಬಹಳ ಶೂರರು, ಅವರೆಲ್ಲರೂ ಏನು ಎಂತೆಂತ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಬಲ್ಲಂತವು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಏನಕ್ಕೆ ಹೇಳ್ತಾನೆ ಅಂತಂದ್ರೆ, ಅದನ್ನ ಅಗೇನ್ ಟು ಟೆಲ್ ದಟ್ ಇವರೆಲ್ಲರೂ ಪ್ರಾಣ ಕೊಡಲು ಬಂದಿದ್ದಾರೆ. ಅಂದ್ರೆ ನನಗಾಗಿ ಪ್ರಾಣ ಕೊಡಲು ಬಂದಿದ್ದಾರೆ ಅಂದ್ರೆ ಅರ್ಥ ಇವರೆಲ್ಲ ಯುದ್ಧದಲ್ಲಿ ಸಾಯ್ತಾರೆ, ನನಗೋಸ್ಕರ. ದೇ ಆರ್ ನಾಟ್ ಗೋಯಿಂಗ್ ಟು ಕಿಲ್ ಸಮ್ ಒನ್ ಎಲ್ಸ್, ದೇ ಆರ್ ಓನ್ಲಿ ಗೋಯಿಂಗ್ ಟು ಕಿಲ್ ದೆಮ್ಸೆಲ್ಸ್ ಇನ್ ದಿ ಬ್ಯಾಟಲ್. ಅಂದ್ರೆ ಪಾಂಡವರ ಕೈಯಲ್ಲಿ ಇವ್ರು ಹತರಾಗಿ ಹೋಗ್ತಾರೆ. ಅಂತಹ ಒಂದು ಆ ಏನದು ಅಂತ ಶೂರರು ಇವ್ರು ಅಂತ ಈಸ್ ಟೆಲಿಂಗ್ ಇಟ್ ಇನ್ ಅ ವೆರಿ ನೆಗೆಟಿವ್ ಶೇಡ್. ಸೊ ಇದನ್ನ ಯಾರು ಇಲ್ಲ, ನನಗೆ ಯಾರು ಇಲ್ಲ ಅಂತ ಅವನು ಎಷ್ಟರ ಮಟ್ಟಿಗೆ ಹಿಸ್ ಡಿಪ್ರೆಸ್ಡ್, ಆರ್ ಹಿಸ್ ಮೈಂಡ್ ಸೆಟ್ ಇಸ್ ಬಿಕಮ್ ಸೋ ನೆಗೆಟಿವ್. ಜಸ್ಟ್ ಅಗೇನ್ ಸೀಯಿಂಗ್ ಜಸ್ಟ್ ಒಂದೇ ಒಂದು ವ್ಯೂಹನ ಅವ್ನ್ ಏನ್ ನೋಡ್ದ, ಪಾಂಡವರು ರಚಿಸಿದ್ರಲ್ಲ ಆ ಒಂದು ವ್ಯೂಹವನ್ನ ನೋಡಿ ಇವನ ಮನಸ್ಥಿತಿ ಹೀಗಾಗಿದೆ. ಹಿಸ್ ನಾಟ್ ಏಬಲ್ ಟು ಸಿ ನನ್ ಕಡೆ ಏನಿದೆ, ನನ್ ಕಡೆ ಯಾರಿದ್ದಾರೆ, ಅವ್ನ್ ಬೆನ್ನಿಂದ ಏನಿದೆ ಅನ್ನೋದನ್ನ ಅವ್ನ್ ನೋಡಲ್ಲ. ಇಟ್ಸ್ ಆಸ್ ಸಿಂಪಲ್ ಎಸ್ ವಿ ಸೇ, ನಮ್ ಬೆನ್ನು ನಮಗ್ ಕಾಣಲ್ಲ. ಅದೇ ತರ ಕಾಂಟ್ಯಾಕ್ಟ್ಸ್ ಅಲ್ಲಿ ಇತ್ತು. ಇಫ್ ಯು ಟೇಕ್ ಇಟ್ ದಿ ಸೇಮ್ ಕಾಂಟ್ಯಾಕ್ಸ್ಟ್, ಹಿ ಇಸ್ ನಾಟ್ ಏಬಲ್ ಟು ಸಿ ಹಿಸ್ ಬ್ಯಾಕ್. ವೆರ್ ದೇರ್ ಇನ್ನೊಂದು ಅಕ್ಷೋಹಿಣಿ ಸೈನ್ಯಗಳು ಬೆನ್ನಿಂದ ನಿಂತಿದೆ. ಇವ್ರನ್ನ ನೋಡಿ ಇಷ್ಟೆಲ್ಲ ಮಾತನಾಡುವುದರ ಬದಲು ಅವುಗಳನ್ನ ಹೇಗೆ ರಚಿಸಬಹುದು, ನಾನು ಹೇಗೆ ಅದನ್ನ ಕರೆಕ್ಟ್ ಆಗಿ ತಗೊಂಡ್ ಹೋಗ್ಬೋದು, ಅವರಲ್ಲಿ ನಾನ್ ಧೈರ್ಯ ಹೇಗ್ ತುಂಬಬಹುದು ಅನ್ನೋದು ಯೋಚನೆ ಮಾಡ್ತಿಲ್ಲ ಅವನು. ಅವ್ನ್ ಬರೀ ದ್ರೋಣಾಚಾರ್ಯರೇ ನೋಡಿ, ನಿಮ್ಮ ಶಿಷ್ಯರು ಈಸ್ ಟೆಲಿಂಗ್ ದಿಸ್ ಫ್ರಮ್ ಆಲ್ಮೋಸ್ಟ್ ಸೇ ಅರೌಂಡ್ ದಿಸ್ ಥರ್ಡ್ ಶ್ಲೋಕ. ಅವ್ನು ಎಷ್ಟರ ಮಟ್ಟಿಗೆ ಅದ್ರ ಹಿಸ್ mindset was so much corrupt, or rather it had become so he had become so blind about it that he was not able to see what is there on his side. He is only again and again telling what is in front of him. We also do the same ಅಲ್ವಾ? ನಾವು ಕೂಡ ಕೆಲವೊಮ್ಮೆ ನಮ್ಗೆ ಎದುರಿಗೆ ಏನ್ ಕಾಣುತ್ತೋ ಅದು ಮಾತ್ರನೇ ಸತ್ಯ ಅಂತ ನಂಬ್ತೀವಿ. ನಮ್ಮಲ್ಲಿ ಏನಿದೆ, ನಮ್ಮಲ್ಲಿರುವಂತಹ ಸಾಮರ್ಥ್ಯ, ನಮ್ಮಲ್ಲಿರುವಂತಹ ಏನ್ ಹೇಳ್ತಾರೆ ಪವರ್, ನಾಲೆಡ್ಜ್, ಇದು ಯಾವ್ದನ್ನು ನಾವು ಯೋಚನೆ ಮಾಡೋದೇ ಇಲ್ಲ. ಎದುರಿಗೆ ಏನಿದೆ ಅದನ್ನೇ ಹೇಗೆ ನಾವು ಟ್ಯಾಕಲ್ ಮಾಡ್ಬೋದು, ಅಥವಾ ಅದನ್ನೇ ಹೇಗೆ ನಾವು ಏನ್ ಮಾಡ್ತಾರೆ ಇದ್ ಮಾಡ್ಬೋದು, ಅಥವಾ ಅದನ್ನ ಹೌ ಟು ಕಂಟ್ರೋಲ್ ಇಟ್ ಅನ್ನೋದೇನೆ ಯೋಚನೆ ಮಾಡ್ತೀವಿ. ಬಿಟ್ರೆ ನಮ್ಮಲ್ಲಿ ಏನಿದೆ ಅದನ್ನ ಉಪಯೋಗಿಸ್ಕೊಂಡು, ನಮ್ಮಲ್ಲಿರೋ ಶಕ್ತಿ, ಜ್ಞಾನ, ವಿವೇಕ ಇವೆಲ್ಲವನ್ನ ಉಪಯೋಗಿಸ್ಕೊಂಡು ನಮ್ಮ ಎದುರಿಗೆ ನಿಂತಿರುವಂತಹ ಸಮಸ್ಯೆಯನ್ನ ನಾವು ಹೇಗೆ ಪರಿಹರಿಸಿಕೊಳ್ಳಬಹುದು ಅನ್ನೋದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಸಮಸ್ಯೆನೆ ದೊಡ್ಡದಾಗಿ ಮಾಡ್ಕೊಂಡು ಕುತ್ಕೋತೀವಿ. ಸೊ ಹಾಗಾಗಿ ಇಲ್ಲಿ ಈ ಶ್ಲೋಕದಿಂದ ನಾವು ಕಲಿಯುವುದು ಏನು ಅಂತಂದ್ರೆ, ಯಾವ ಸಮಸ್ಯೆ ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ನಮ್ಮಲ್ಲಿ ಇರುವಂತಹ ವಿವೇಕ, ಬುದ್ಧಿ ಎಲ್ಲವನ್ನ ಉಪಯೋಗಿಸಿ ಎದುರಿಗಿರೋ ಸಮಸ್ಯೆಯನ್ನ ಪರಿಹರಿಸ್ಕೋಬಹುದು. ಆದ್ರೆ ನಾವು ದುರ್ಯೋಧನನ ತರ ನಾವು ವಿವೇಕವಿಲ್ಲದೆ ಕೆಲಸ ಮಾಡಿದ್ರೆ ಈ ತರ ಒಂದು ಸನ್ನಿವೇಶಕ್ಕೆ ಬರ್ತೀವಿ, ಎಲ್ಲಿ ನಮ್ಮಲ್ಲಿ ಇರುವಂತಹ ಎಲ್ಲವನ್ನು ಕಡೆಗಾಣಿಸಿ ಎದುರಿಗಿರೋ ಸಮಸ್ಯೆನೆ ದೊಡ್ಡದು ಅಂತ ತಿಳ್ಕೊತೀವಿ. ಸೊ ಅದನ್ನ ನಾವು ಈ ಶ್ಲೋಕದಿಂದ ಕಲಿಬಹುದು. ಜಾನು, ವಿ ಕ್ಯಾನ್ ಗೋ ಟು ದಿ ನೆಕ್ಸ್ಟ್ ಶ್ಲೋಕ. ಅಯನೇಷು ಚ ಸರ್ವೇಷು ಯದಾ Ayaneshu cha this only is coming for 10. No, it should be different one, no? You don't have? Tasya sanjanayan harsham No, that is pitamahah sarveshu. that is 12th.
बलं one. भीमाभिरक्ष्य Not getting? You want me to send? भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तिस्तथैव च No, that is it. Now I played, Allah. Look at anyone. I'll only play. You got it? I'll play the same. जय श्री कृष्ण अपर्याप्तं तस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितम् Again, continuing the same. ಅಲ್ಲಿಂದ ಕಂಟಿನ್ಯೂ ಆಗ್ತಾ ಅವ್ನು ಮುಂದುವರಿತಾ ಏನ್ ಹೇಳ್ತಿದ್ದಾನೆ ಅಂತಂದ್ರೆ he is addressing Bhimas. See, Bhima is not the Bhima ಪಾಂಡವರ ಸೇನಾಧಿಪತಿನೂ ಅಲ್ಲ. ಬಟ್ ದುರ್ಯೋಧನನಿಗೆ ಭೀಮನನ್ನ ಕಂಡ್ರೆ ವಿಪರೀತವಾದ ದ್ವೇಷ ಇದೆ, ಭಯನೂ ಇದೆ. ಭೀಮನ ದುರ್ಯೋಧನನ ಪ್ರಕಾರ ಅವನಿಗೆ ಸರಿಸಮನಾಗಿ ರಣರಂಗದಲ್ಲಿ ಯಾರಾದ್ರೂ ಕೈ ಮಿಲಾಯಿಸಿ ಯುದ್ಧ ಮಾಡಬಹುದು ಅಂತಂದ್ರೆ ಅದು ಭೀಮ ಒಬ್ಬನೇ ಅನ್ನುವ ಒಂದು ಇದು ಅವನಲ್ಲಿ ಇರುತ್ತೆ, ಒಂದು ಮನಸ್ಥಿತಿ. ಯಾಕಂದ್ರೆ he feels that rest of the other people ಅಂದ್ರೆ ಮಿಕ್ಕ 4 ಜನ ಏನ್ ಪಾಂಡವರಿದ್ದಾರೆ ಅವ್ರು ಯಾರು ನನಗೆ ಸರಿಸಮಾನ. they are not at all ಏನಂತಾರೆ they really doesn't matter to me. They are not so good enough in all these ಇದು ಅನ್ನೋದು ಯುದ್ಧ ಇದ್ರಲ್ಲಿ ನನಗೆ ಸರಿಸಮಾನ. You take the physique, the build that Bhima had and Duryodhana had, they both were equal. In the final you see that ಅವರಿಬ್ರು ಹೋರಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ, ಅವನ ಮನಸ್ಸು ಎಷ್ಟರ ಮಟ್ಟಿಗೆ ಅವನು ಇದ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಂತಂದ್ರೆ he is coming to a conclusion. ಅವನೇ ನಿರ್ಣಯ ಮಾಡ್ಬಿಟ್ಟಿರ್ತಾನೆ ವಾಟ್ ಇಸ್ ದಿ ಔಟ್ಕಮ್ ಅನ್ನೋ ತರ ಮಟ್ಟಿಗೆ ಅವನು ಮಾತಾಡ್ತಾ ಇದ್ದಾನೆ. ನಮ್ಮ ಸೈನ್ಯದಲ್ಲಿ ಪಾಂಡವರ ಪಕ್ಷಪಾತಿಯಾದ ಭೀಷ್ಮಾಚಾರ್ಯರ ನಮ್ಮ ಸೈನ್ಯ ಏನಿದೆ ಅದು ಪಾಂಡವರ ಪಕ್ಷಪಾತಿಯಾದ ಭೀಷ್ಮಾಚಾರ್ಯರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ಸಿ ಅಗೇನ್ ಹಿಯರ್ ಭೀಷ್ಮಾಚಾರ್ಯರು ಪಿತಾಮಹ ಅಂದ್ರೆ ಇಬ್ಬರಿಗೂ he is supposed to be the tata, grandfather. So being in that position, being the Kuru Ruddha, the ಒಂದು ಕುರು ವಂಶಕ್ಕೆ ಹಿರಿಯರಾದವರು, ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ನನ್ನ ಮೊಮ್ಮಕ್ಕಳು ನನ್ನ ಎದುರುಗೇನೆ ಯುದ್ಧ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಐ ಹ್ಯಾವ್ ಟು ಟೇಕ್ ಒನ್ ಸೈಡ್. ಒಬ್ಬ ಮೊಮ್ಮಗನ ಪರ ನಿಂತು ಅವನ ಸೇನೆಯನ್ನ ಸೇರಿ ನಾನು ಅದನ್ನ ಮುನ್ನಡೆಸ್ಕೊಂಡು ಹೋಗಿ ಇನ್ನು ಮಿಕ್ಕ ಮೊಮ್ಮಕ್ಕಳಿಗೆ ಮಕ್ಕಳ ಜೊತೆಗೆ ನಾನು ಯುದ್ಧ ಮಾಡ್ಬೇಕು ಅನ್ನೋ ಮನಸ್ಥಿತಿ ಹೇಗಿರುತ್ತೆ ಪಾಪ ಭೀಷ್ಮರಿಗೆ. ಅದನ್ನ ಇವನ್ ಮರ್ತ್ಬಿಟ್ಟ. that he is not. He is telling ಪಕ್ಷಪಾತಿಯಾದ ಭೀಷ್ಮಾಚಾರ್ಯ. See, when it comes to love, he might be more, giving and, loving the Pandavas. But when he is a Kshatriya, how can he be ಧರ್ಮಭ್ರಷ್ಟ ಆಗಕ್ಕಾಗಲ್ಲ. ಮಾತು ಕೊಟ್ಟಾಗಿದೆ, ನಾನ್ ನಿನಗೆ ಸೇನಾಧಿಪತ್ಯವನ್ನ ಹಿಡಿತೀನಿ, ಕೌರವರ ಸೈನ್ಯಾಧಿಪತ್ಯವನ್ನ ಹಿಡಿತೀನಿ ಮತ್ತು ನಿನ್ ಜೊತೆಗೆ ನಾನು ನಿಂತ್ಕೋತೀನಿ ಅಂತ ಮಾತು ಕೊಟ್ಟಾದ್ಮೇಲೆ ಹೇಗೆ ಅವರ ಧರ್ಮವನ್ನ ಭ್ರಷ್ಟ ಮಾಡ್ಕೋತಾರೆ? ಇಲ್ಲ ಅಲ್ವಾ? ಅಂಡ್ he is supposed to be ಹಿರಿಯ. ಅವ್ರನ್ನ everybody there in the Kuru Vamsha and the entire dynasty, they look up to him because he is the man of his words. Bhishma Pratigna, these things are very much making an impact. But
Duryodhana doesn't care about it. He says Pakshapati. See how much you go beyond these things, ಅಂದ್ರೆ beyond your ಒಂದು ಯೋಚನಾ ಶಕ್ತಿಯನ್ನ ಅಥವಾ ಯೋಚನಾ ಲಹರಿಯನ್ನ ಎಷ್ಟರ ಮಟ್ಟಿಗೆ ನಮ್ದು ಬದಲಾಯಿಸ್ಕೊಂಡ್ ಬಿಡ್ತೀವಿ ನಾವು. When you have got all the power and the age and all that, you know, Duryodhana is supposed to be the Raja and he is speaking like a Raja only. He is not even giving respect to his uh, Senadipati, who is the chief now, who is going to, start the war and who is going to handle all these warriors. ಅವ್ರು ಬಿಟ್ಟೆ ಆ ಯೋಚನೆ ಬಿಟ್ಟೆ ಬಿಟ್ಟ ಇವನು ಡೈರೆಕ್ಟ್ ಆಗಿ ಒಂದೇ ಸರ್ತಿ ಮಾತಾಡ. ಅಗೇನ್ ಹಿಯರ್ ಯು ಶುಡ್ ಥಿಂಕ್, ಒಂದ್ ಸರ್ತಿ ಮಾತಾಡಿದ್ರೆ ಅದು ಹೋಯ್ತು. ಫಾರ್ ಎಕ್ಸಾಂಪಲ್, ಮಾತು ಮುತ್ತಿದ್ದಂಗೆ ಒಡೆದ್ರೆ ಹೋಯ್ತು ಅಂತ ಹೇಳ್ತೀವಿ ನಾವು. ಇದೇ ಕಾರಣಕ್ಕೆ ವಾಟ್ ಹಿ ಸ್ಪೀಕಿಂಗ್, ಇಫ್ ಹಿ ಹ್ಯಾಡ್ ಲಿಟಲ್ ಸೆನ್ಸ್, he wouldn't have spoken like this. So you have to learn that also. ನಾವ್ ಯಾಕೆ ಹಿರಿಯರಿಗೆ ಮರ್ಯಾದೆ ಕೊಡಬೇಕು? ಅಂತ್ಯ ಏನಾಗತ್ತೆ ದುರ್ಯೋಧನಂದು? ದೀಸ್ ಆರ್ ಆಲ್ ಅವನ ಒಂದು ಪಾಪದ ಕೂಡ ಅವನು ತುಕ್ಕೋತಾ ಹೋಗ್ತಾ ಇದ್ದಾನೆ. This is what we say, the karma that he has to. So again he says, ಅದೇ ಭೀಷ್ಮ ಆ ತರ ಇದ್ದಾರೆ. ನೀವ್ ನೋಡಿದ್ರೆ ಫಸ್ಟ್ ಇಂದಾನು ನೀವು ಪಾಂಡವರ ಆಚಾರ್ಯರು. ಮತ್ತೆ ಅಲ್ಲಿ ನೋಡಿ ಭೀಮ ಪಾಂಡವರ ಸೇನಾಧಿಪತಿ ಅಲ್ವೇ ಅಲ್ಲ. ಅವನನ್ನು ನೋಡಿ ಇವ್ನು ಇದ್ ಮಾಡ್ಕೋತಾ ಇದ್ದಾನೆ. ಬಿಕಾಸ್ ಹಿ ಇಸ್ ಹ್ಯಾವಿಂಗ್ ದಟ್, ಅವನ ಒಂದು ಕೌಶಲ್ಯ, ಅವನ ಕಲೆಗಳೇನಿದೆ, ಅವನ ವೇ ಈ ಗದಾ ಯುದ್ಧ ಮಾಡೋದಿರ್ಲಿ ಅಥವಾ ದ ವೇ ಹಿ ಇಸ್ ಟೇಕಿಂಗ್ ಫಾರ್ವರ್ಡ್ ದಿ ಸೇನೆನ ಅವ್ನು ಹೇಗೆ ಇದ್ ಮಾಡ್ತಾ ಇದ್ದಾನೆ, ಅದನ್ನೆಲ್ಲ ನೋಡಿ ಇವನಿಗೆ ಮತ್ತೊಂದ್ ಸರ್ತಿ ಹಿ ಗೆಟ್ಸ್ ದಟ್ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ಆ ತರ ಇಸ್ ಫೀಲಿಂಗ್. So that is what this shloka is all about. Let us go to the next one, dear. 11th one. अयनेषु सर्वेषु यदा भागमवस्थितः भीष्ममेवाभिरक्षन्तु भवन्तः सर्व एव हि. ಅಲ್ಲಿಗೆ ನಿಲ್ಸಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ದುರ್ಯೋಧನ ಮುಂದುವರಿತಾನೆ. ಎಲ್ಲರೂ ಎಲ್ಲಾ ಕಡೆಗೂ ತಕ್ಕಂತೆ ನಿಮ್ಮನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡಿ ಎಲ್ಲಾ ಕಡೆಗೂ. ಯಾಕಂದ್ರೆ ಇಲ್ಲಿ ನಮ್ಮ ಸೇನಾಧಿಪತ್ಯವನ್ನ ಯಾರು ವಹಿಸಿದ್ದಾರೆ ಅವರು ಭೀಷ್ಮಾಚಾರ್ಯರು. ಮತ್ತೆ ಅವರು ಇವನು ಸ್ವಲ್ಪ ಮುಂದುವರೆದೇ ಮಾತಾಡ್ತಾನೆ. ಅವರಿಗೆ ವಯಸ್ಸಾಗಿದೆ, ಅವರು ಆಲ್ಮೋಸ್ಟ್ ಮುದುಕ ಆಗಿದ್ದಾರೆ. ಅವರನ್ನ ಕಾಯೋಕೆ ನಿಮ್ಮನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡಿ, ಸೊ ದಟ್ ಯಾವಾಗ ಬೀಳ್ತಾರೋ ಯಾವಾಗ ಹೇಳ್ತಾರೋ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಹೇಗೆ ಸಿ ದ ವೇ ಹೀಸ್ ಈದರ್ ಅವನು ಈ ಸೇನಾಧಿಪತ್ಯವನ್ನ ನೀವು ವಹಿಸ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಬೇರೆಯವ್ರಿಗೆ ಕೊಡೋಣ ಅನ್ನೋದನ್ನ ಅವ್ನು ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಆದ್ರೆ ಅವ್ನು ಯೋಚನೆ ಮಾಡ್ಲಿಲ್ಲ. ಅವ್ನು ಇದ್ರಲ್ಲಿ ರಾಜತಂತ್ರವನ್ನ ತಂದು ಅಫ್ಕೋರ್ಸ್ ರಾಜ ಅಂದ್ಮೇಲೆ ಅವನಿಗೆ ಒಂಚೂರು ರಾಜತಂತ್ರ ಇರ್ಲೇಬೇಕು, ಇಲ್ಲ ಅಂತ ಹೇಳು. ಆದ್ರೆ ಅವನು ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ನನ್ ಕಡೆ ಎಳ್ಕೋಬೇಕು ಅನ್ನೋ ಒಂದ್ ಇದ್ರಿಂದ ಇವ್ರನ್ನೆಲ್ಲ ತನಗ್ ಹೇಗ್ ಬೇಕೋ ಹಾಗೆ ಸೆಟ್ ಮಾಡ್ಕೊಂಡು ಹೋಗ್ತಾನೆ. ಸೆಟ್ ಮಾಡ್ಕೊಂಡು ಅವ್ರಿಗೆಲ್ಲ ಅದನ್ನ ಅಂತ ಹೇಳಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಮಾತಾಡ್ಬೇಕಾದ್ರೆ ಇವ್ನಿಗೇನು ಅನ್ಸಿರಲ್ಲ. ಇವಾಗ ರಣರಂಗದಲ್ಲಿ ಅವ್ನ್ಗ್ ಅನ್ಸ್ತಾ ಇದೆ, ಅಯ್ಯೋ ನಮ್ ತಾತನಿಗೆ ವಯಸ್ಸಾಗೋಗ್ಬಿಟ್ಟಿದೆ, will he be able to handle this? ಮಾಡೋಕಾಗ್ತಾ ಇವ್ರಿಗೆ. ಭೀಷ್ಮ ಇಚ್ಛಾಮರಣಿ, ಅವರ ಇಚ್ಛೆಯಂತೆ ಅವರಿಗೆ ಯಾವಾಗ ಸಾವು ಬೇಕು ಅನ್ನೋದನ್ನ ಅವರೇ ನಿರ್ಣಯಿಸುವಂತಹ ಭೀಷ್ಮರನ್ನ ಇವನು ಈ ತರ ಅಡ್ರೆಸ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಕೇಳಿ ಭೀಷ್ಮರಿಗೆ ಬಹಳಷ್ಟು ನೋವಾಗುತ್ತೆ. ಅಲ್ಲೂ ಇಲ್ಲಿ ಅಡ್ರೆಸ್ ಮಾಡ್ಬೇಕಾದ್ರೆ ಇದು ಡೈರೆಕ್ಟ್ ಭೀಷ್ಮರಿಗೆ ಅಡ್ರೆಸ್ ಮಾಡಲ್ಲ. ಅಗೇನ್ ಥ್ರೂ ದ್ರೋಣಾಚಾರ್ಯ ನಿಂತಿರ್ತಾರೆ, ಆ ಕಡೆ ಭೀಷ್ಮರ್ ಇರ್ತಾರೆ, ಹೀಗೆ ಅಡ್ರೆಸ್ ಮಾಡ್ತಾನೆ. ಸೊ ದಟ್ ಇಟ್ ಗೋಸ್ ಟು ಭೀಷ್ಮಾಚಾರ್ಯ ಆಲ್ಸೋ. He is not sparing him because he is his tata. ಇಲ್ಲ, he is not sparing him also. ಭೀಷ್ಮಾಚಾರ್ಯರಿಗೆ ಏನಾದ್ರೂ ಆಗ್ಬಹುದು, ಅವ್ರಿಗೆ ಹ್ಯಾಂಡಲ್ ಮಾಡಕ್ ಆಗುತ್ತೋ ಇಲ್ವೋ, ಎರಡೂ ಸೈಡು ಈ ತರದ್ ಒಂದ್ ಇದಿರ್ಬೇಕಾದ್ರೆ ಸ್ಟ್ರೆಸ್ ಆ ತರಾನು ಅವ್ನು ಯೋಚನೆ ಮಾಡ್ತಾ ಇಲ್ಲ. He is only thinking that because of his age or he is again Pakshapati,
ಅವ್ರ ಕಡೆಯಿಂದ ಅವರಿಗೋಸ್ಕರ ಒಳ್ಳೇದ್ ಮಾಡುವಂತಹ ಮನಸ್ಸಿರೋರು ಇವ್ರು ಆ ಥರಾನೇ ಯೋಚನೆ ಮಾಡ್ತಾನೆ. ಸೊ ಆದರೆ ಭೀಷ್ಮಾಚಾರ್ಯರಿಗೆ ಎರಡೂ ಬದಿಯಲ್ಲಿ ಅವ್ರ ಮನ್ಸಿದ್ದೇ ಇರುತ್ತೆ. ಇಬ್ರು ನನ್ ಮೊಮ್ಮಕ್ಕಳು, ಈ ತರದೊಂದು ಯುದ್ಧದ ಅವಶ್ಯಕತೆ ನಮ್ಗಿದೆಯಾ ಅನ್ನೋದನ್ನ ಭೀಷ್ಮಾಚಾರ್ಯರು ಯೋಚನೆ ಮಾಡ್ತಾರೆ. ಹೀಗೆ ಮುಂದುವರಿಸ್ತಾ ಅವನು ಕೇಳಿಸ್ಕೊಳ್ಳಿ, ಭೀಷ್ಮಾಚಾರ್ಯರಿಂದೇ ಮಾತಾಡಿದ್ದು ಅದೇ ಶ್ಲೋಕದಲ್ಲಿ ಬರೋದು. ಭೀಷ್ಮಾಚಾರ್ಯರಿಗೆ ಬೇಕಂತಾನೆ ಗಿವ್ಸ್ ಅ ಟಾಕ್. ಸೊ ಹೇಗೆ ಇದಕ್ಕೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು ಕೊಡ್ತಾರೆ. ಸೊ ನೆಕ್ಸ್ಟ್ ಶ್ಲೋಕ, ಲಾಸ್ಟ್ ಒನ್. तस्य सञ्जनयन् हर्षम् कुरु वृद्धः पितामहः सिंहनादं विनद्योचे शङ्खं दद्मौ प्रतापवान्. ಸೊ ಇಷ್ಟು ಕೂಗಾಡ್ತಾ ಇರ್ತಾನೆ, ಇಷ್ಟು ಒಂಥರ ಏನಂತಾರೆ ಕೋಪದಿಂದ ಕುದೀತಾ ಇರುವಂತಹ ದುರ್ಯೋಧನನಿಗೆ ಸಮಾಧಾನ ಅಗೇನ್. ಸಿ ಇಲ್ಲಿ ಏನ್ ಹೇಳೋದು, ಎಷ್ಟೇ ಮಕ್ಕಳು ಕೂಗಾಡಿದ್ರು ತಂದೆ ತಾಯಿ ಮನೆಯಲ್ಲಿ ಅಥವಾ ಹಿರಿಯರು ಗುರುಗಳು ಸಮಾಧಾನವಾಗಿ ಮಾತಾಡ್ತಾರೆ. ಸೊ ಅದೇ ರೀತಿಯ ಸಮಾಧಾನದಲ್ಲಿ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ಹೇಗ್ ಉತ್ತರ ಕೊಡ್ತಾರೆ ಅಂತಂದ್ರೆ ಶಂಖನಾದವನ್ನ ಮಾಡಿಸ್ತಾರೆ. ಅವರು ಶಂಖನಾದವನ್ನ ಮಾಡಿ ಹೇಳ್ತಾ ಇದ್ದಾರೆ, ನಾನು ಸಿದ್ಧ, ಯುದ್ಧಕ್ಕೆ ನಾನು ಸಿದ್ಧ ಅನ್ನೋ ಒಂದು ಘೋಷಣೆಯನ್ನ ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಶಂಖಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಹಿಂದಿನ ಕಾಲದಲ್ಲೆಲ್ಲ ಶಂಖನಾದವನ್ನ ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು, ಪೂಜೆಯ ಹೊತ್ತು ಮಾಡ್ತಾ ಇದ್ರು ಎಲ್ಲರ ಮನೆಗಳಲ್ಲಿ. ನಾವು ಸಾಕಷ್ಟು ಅದ್ರ ಬಗ್ಗೆ ಉಲ್ಲೇಖಗಳಿವೆ. ಆದ್ರೆ ಈಗ ಯಾರಿಗೂ ಅಷ್ಟೊಂದು ಟೈಮ್ ಇಲ್ಲ, ಪೂಜೆ ಮಾಡೋಕೆ ಟೈಮ್ ಇಲ್ಲ. ಇನ್ ಶಂಖನಾದ ಎಲ್ಲ ತುಂಬಾ ದೂರದ ಮಾತಾಗಿದೆ. ಯಾಕೆ ಮಾಡ್ತಾ ಇದ್ರು ಅಂದ್ರೆ ಶಂಖದಿಂದ ಬರುವಂತಹ ಒಂದು ನಾದ ಏನಿದೆ ಎಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನ ತರ್ತಾ ಇತ್ತು, ಮತ್ತೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ ನ ತಗೊಂಡು ಹೋಗ್ತಾ ಇತ್ತು. ಅಥವಾ ಇಟ್ ಯೂಸ್ ಟು ಡೆಸ್ಟ್ರಾಯ್ ಆಲ್ ದಿ ನೆಗೆಟಿವ್ ವೈಬ್ರೇಷನ್ಸ್ ಅಂಡ್ ಇಟ್ ಯೂಸ್ ಟು ಕ್ರಿಯೇಟ್ ದ ಪಾಸಿಟಿವ್ ವೈಬ್ರೇಷನ್ಸ್. ಈವನ್ ನಾವು ಇಫ್ ಯು ಗೋ ಟು ಎನಿ ಟೆಂಪಲ್, ಅಲ್ಲೂ ಆ ಶಂಖನಾದ, ಜಾಗಟೆ, ಇದು ಮದ್ದಳೆ, ಅದರದೆಲ್ಲ ಶಬ್ದ ಕೇಳಿದಾಗ ನಮಗೆ ಎಷ್ಟು ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ದಟ್ ಫೀಲಿಂಗ್ ವಾಸ್ ದೇರ್ ಇನ್ ಎವ್ರಿ ಹೌಸ್ in past. Now we hardly can have that even ಆ ಗಂಟೆನಾದ ಕೂಡ ನಾವು ಮರ್ತು ಬಿಟ್ಟಿದೀವಿ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಅಟ್ ಲೀಸ್ಟ್ ವಿ ಯೂಸ್ ಟು ಹಿಯರ್ ದಟ್. ಯಾರ್ದಾರು ಮನೆಯಲ್ಲಿ ಬೆಳಗಿನ ಜಾವ ಮಹಾಮಂಗಳಾರತಿನೋ ಮತ್ತೊಂದು ಮಾಡಿದಾಗ ಗಂಟೆ ಶಬ್ದ ಕೇಳಿಸೋದು ಇವಾಗ ಕೇಳಿಸಲ್ಲ. ಇವಾಗ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾವು ಕೇಳಿಸ್ಕೊತಾ ಇದ್ದೀವಿ. ಸಿ ಆಲ್ ದೀಸ್ ಸೌಂಡ್ಸ್ ಅಂಡ್ ವೈಬ್ರೇಷನ್ಸ್, why we used to do it every day, because every house should feel that vibration. Everybody should have that vibration. ಆ ವೈಬ್ರೇಷನ್ ಪ್ರತಿಯೊಂದು ಮನೆಯಲ್ಲೂ ಇರ್ತಾ ಇತ್ತು, ಪ್ರತಿಯೊಂದು ಜಾಗದಲ್ಲೂ ಇರ್ತಾ ಇತ್ತು. ಬಟ್ ಇವತ್ತಿಗೆ ಆ ವೈಬ್ರೇಷನ್ we have lost it. Even modern temples today doesn't have such kind of facilities, because we have come up with all possible ಪೊಲ್ಯೂಷನ್ಸ್ ಅಂತ ಮಾತಾಡ್ತೀವಿ ಇವತ್ತು, ನಾಯ್ಸ್ ಪೊಲ್ಯೂಷನ್ ಅಂತ ಮಾತಾಡ್ತೀವಿ. ಸೊ ಇದೆಲ್ಲದರ ಒಂದು ಮಧ್ಯದಲ್ಲಿ ಆ ವೆಹಿಕಲ್ ಹಾರ್ನ್ ಶಬ್ದ ಬಿಟ್ರೆ ನಮಗೆ ಘಂಟಾನಾದ ಅಥವಾ ಶಂಖನಾದ ಇದ್ ಯಾವ ನೆನಪಿಗೆ ಬರ್ತಾ ಇಲ್ವೇನೋ. ಪ್ರಾಬಬ್ಲಿ ದಿ ಫ್ಯೂಚರ್ ಜನರೇಷನ್ ವಿಲ್ ಓನ್ಲಿ ಹಿಯರ್ ಹಾರ್ನ್ಸ್, ನಾಟ್ ದೀಸ್ ಕೈಂಡ್ ಆಫ್ ಸೌಂಡ್ಸ್, if we do not expose them to these kind of sounds. ಸೊ ಶಂಖನಾದ ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಇಲ್ಲಿ ಏನಾಗುತ್ತೆ, ಒಂದು ಶಂಖದ ಒಂದು ಶಬ್ದ ಬಹಳಷ್ಟು ಮೂಲೆಗಳಿಗೆ ಇಟ್ ಇಸ್ ಆಡಿಬಲ್. ಅದು ಒಂದು ರೀಸನ್ ವೈ ಇನ್ ಇದು ಏನಂತಾರೆ ಯುದ್ಧ ಭೂಮಿಯಲ್ಲಿ ಎಲ್ಲರೂ ಶಂಖನಾದ ಮಾಡೋದು. ಸ್ಟಾರ್ಟಿಂಗ್ ಫ್ರಮ್ ಭೀಷ್ಮ ಎವ್ರಿಬಡಿ ಡಸ್ ಇಟ್. ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ. ಮತ್ತೆ ಶಂಖ ಯಾರ ಹತ್ರ ಯಾವ ಶಂಖ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ ಮುಂದಿನ ಶ್ಲೋಕದಲ್ಲಿ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಸೊ ಇಟ್ ವಾಸ್ audible to your wife when you do that ಶಂಖನಾದ ಮಾಡಿದಾಗ ನೀ ಎದುರಾಳಿಗೆ ಕೇಳಿಸುವಂತಹ ಇದ್ರಲ್ಲಿ. ಅಫ್ಕೋರ್ಸ್ ಅದನ್ನ ಬಿಟ್ಟು ಅವ್ರು ಬೇರೆ ಎಲ್ಲವನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಶಂಖ ವಾಸ್ ಸಪೋಸ್ ಟು ಕ್ರಿಯೇಟ್ ಅ ಪಾಸಿಟಿವ್ ವೈಬ್ರೇಷನ್ಸ್. ವೆರ್ ಯುದ್ಧ ಭೂಮಿ ಅಂತಂದಾಗ ಅಲ್ಲಿ ಅಸುರ
ವಿಚಾರಗಳು ಅಥವಾ ಆ ಅಸುರ ಮನಸ್ಥಿತಿಗಳೇ ಹೆಚ್ಚು ಇರೋದ್ರಿಂದ ಅದು ಶಾಂತವಾಗ್ಲಿ. ಯಾವುದೇ ರೀತಿಯಾಗಿ ಈ ಜಗಳದಲ್ಲಿ ಅಥವಾ ಈ ಯುದ್ಧದಲ್ಲಿ ಅಮಾಯಕವಾಗಿ ಸಾಯುವಂತಹ ಸೈನಿಕರಾಗಿರ್ಬೋದು, ರಾಜರಾಗಿರ್ಬೋದು, ಯಾರೇ ಆಗಿರ್ಬೋದು, ಅದರ ಪ್ರಮಾಣ ಕಡಿಮೆ ಆಗ್ಲಿ ಅಂತ ಹೇಳ್ಬೋದು. ಅದ್ರ ಪ್ರಮಾಣ ಜಾಸ್ತಿನೇ ಇರ್ತಿತ್ತು. ಪ್ರತಿಯೊಂದು ಯುದ್ಧದಲ್ಲೂ ಅದು ಜಾಸ್ತಿ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅನಾವಶ್ಯಕವಾಗಿ ಯಾವ ಪ್ರಾಣವು ಹೋಗಬಾರದು ಅನ್ನೋ ಒಂದು ಮುನ್ಸೂಚನೆಗೆ ಶಂಖನಾದ ಮಾಡ್ತಿದ್ರು. ಮತ್ತೆ ಬೇಸಿಕ್ಲಿ ಇಟ್ ಇಸ್ ಆಡಿಬಲ್ ಟು ಯುವರ್ ಎದುರಾಳಿ ದಟ್ ಐ ಆಮ್ ರೆಡಿ ಅಂತ ಹೇಳ್ಲಿಕ್ಕೆ. ದಟ್ ಇಸ್ ದಿ ಬೇಸಿಕ್ ಕಾಂಟೆಕ್ಸ್ಟ್. ಬಟ್ ಅಫ್ಕೋರ್ಸ್ ವಿ ಗಿವ್ ಆಡ್ ಆನ್ ಎಲ್ಲಾ ತರದ ಕಾಂಟೆಕ್ಸ್ಟ್ ನಾವು ತಗೊಂಡು ಮಾತಾಡ್ಬೇಕಾಗುತ್ತೆ. ಸೊ ಹೀಗೆ ಭೀಷ್ಮಾಚಾರ್ಯರು ಹಿಸ್ ಟೆಲ್ಲಿಂಗ್ ಐ ಆಮ್ ರೆಡಿ ಅಂತ. ಅಂಡ್ ಅಗೇನ್ ಮನೆಗಳಲ್ಲಿ ಶಂಖ ಯಾಕೆ ಊದ್ತಾ ಇದ್ರು ಅನ್ನೋದಕ್ಕೆ ಒಂದು, ಈವನ್ ಇಫ್ ಯು ಗೋ ಬ್ಯಾಕ್ ಟು ದಿ ಸೈಂಟಿಫಿಕ್ ರೀಸನ್ಸ್ ಆಲ್ಸೋ, ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡುತ್ತೆ. ಅಂಡ್ ಒನ್ ಮೋರ್, ದಿ ಒಂದು ಉಸಿರಾಟವನ್ನ ಚೆನ್ನಾಗಿ ದೀರ್ಘವಾಗಿ ಉಸಿರು ತಗೊಳ್ಳೋದು. ಶಂಖನಾದ ಮಾಡ್ಬೇಕಾದ್ರೆ ನಾವು ದೀರ್ಘವಾಗಿ ಉಸಿರು ಎಳೆದು ಉಸಿರು ಬಿಡ್ತೀವಿ. ಸೊ ಆ ರೆಸ್ಪಿರೇಷನ್ಗೂ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಸೊ ವಿ ವಿಲ್ ಎಂಡ್ ಇಟ್ ಹಿಯರ್. We did, I think, from 7th shloka to 12th shloka we have done. And from now on, we will have the classes on every Thursday. Timings we will work out, which is favorable. I hope this session was, little bit entertaining and informative, so that it gave any doubts you can ask me. Or else It was very good session. Thank you. Thank you. Thank you. Thank you. Hope no doubts then. Okay. We will close it for today, and next week let us meet. Thank you.